ಸ್ವಾಗತಂ ಸುಸ್ವಾಗತಂ. ನಾಡಿನ ಸಮಸ್ತ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬಕ್ಕೆ ಹಸುಗಳೆಲ್ಲನೂ ತಗೊಂಡೋಗಿ ಸಂಕ್ರಾಂತಿ ಮಂತ್ರ ಪೂಜೆ ಮಾಡಿಸಿ ಮೆರವಣಿಗೆ ಮಾಡ್ಕೊಂಡೋಗಿ ಅಲ್ಲಿ ಪೂಜೆ ಗೀಜೆ ಮಾಡಿಸಿ ಆಮೇಲೆ ಕಿಚ್ಚಾಯಿಸೋದು ಅಂತೀವಿ ಹಳ್ಳಿ ಕಡೆ. ಸೊ ಕಿಚ್ಚಾಯಿಸೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನಾನು ನನ್ನ ತಮ್ಮ ಬೆಳಗ್ಗೆನೇ ಎದ್ದು ಕೊಟ್ಟಿಗೆ ಎಲ್ಲ ತೊಳೆದು ಹಸು ಎಲ್ಲ ತೊಳಿತಾ ಇದ್ದೀವಿ. ನೋಡಿ ಫ್ರೆಂಡ್, ಇವನು ವಿಡಿಯೋ ಮಾಡ್ತಾ ಇದೀವಿ ಅಂತ ಗನ್ ಹಿಡ್ಕೋತಾರ ಅಷ್ಟೇ. ನಾವು ಅಷ್ಟೊತ್ತಿನ ನಾವೇ ಕ್ಲೀನ್ ಮಾಡ್ತಾ ಇದ್ವು. ಕರೆಂಟ್ ಬಂತು, ಈಗ ಗನ್ ಹಿಡ್ಕೊಂಡು ಬಂದವನೇ ತೊಳಿಯಕಷ್ಟೇ. ಮನೇಲಿರೋ ಹಸುಗಳನ್ನು ತೊಳೆದಾದ್ಮೇಲೆ ಅಲ್ಲಿಂದ ಡೈರೆಕ್ಟು ಫಾರಮ್ ಹೌಸ್ ಹತ್ರ ಹೋದೆ. ಫಾರಮ್ ಹೌಸ್ ಹತ್ರ ಇದ್ದಿದ್ದು 2 ಹಳ್ಳಿ ಕರು ಹಸುಗಳನ್ನ ತೊಳೆದ್ಬಿಟ್ಟು ಕ್ಲೀನಾಗಿ ಅವಕ್ಕೆಲ್ಲ ರೆಡಿ ಮಾಡಿ ಟೇಪ್ ಗೀಪ್ ಹಾಕಿ ಹಾರ ಎಲ್ಲ ತರಿಸಿ ಹಾಕಿ ರೆಡಿ ಮಾಡಿಬಿಟ್ಟು ಮತ್ತೆ ನಾನು ಅಲ್ಲಿಂದ ಪೂಜೆ ಗೀಜೆ ಮಾಡಾದ್ಮೇಲೆ ಅಲ್ಲಿಂದ ಮತ್ತೆ ಮನೆ ಹತ್ರ ಬಂದೆ. ಅದಕ್ಕೆ ಫುಲ್ಲು ಕಡಲೆಕಾಯಿ ಗೆಣಸೋಣ ಅಂತ ಬಂದೆ. ಅಣ್ಣ ಎಷ್ಟಣ್ಣ ಕಡಲೆಕಾಯಿ? ಸೇರ್ 40 ಲೀಟ್ರ್ 50. ಸೇರ್ 40 ಲೀಟ್ರ್ 50. ಯಾವೂರಣ್ಣ? ಏನಣ್ಣ? ಮಂಗಳಾರಪೇಟೆನಾ? ಹೆಂಗೆ ನಡೀತೈತೆ ವ್ಯಾಪಾರ? ಚೆನ್ನಾಗಿ ನಡೀತೈತಾ? ವರ್ಷ ಹಾಕ್ತೀರಾ? ಹಬ್ಬ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈಗ ಫಾರ್ಮ್ ಹೌಸಿಂದ ಹೊರಟು ನಮ್ಮೂರಲ್ಲಿ ಹಬ್ಬ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಫಾರ್ಮ್ ಹೌಸ್ ಎಲ್ಲ ಹಸುಗಳೆಲ್ಲ ತೊಳೆದು ಪೂಜೆ ಹುಡುಗರೆಲ್ಲ ತೊಳೆದು ನಿಲ್ಲಿಸಿದ್ರು. ಪೂಜೆ ಗೀಜೆಲ್ಲ ಮಾಡಿ ರೆಡಿ ಮಾಡಿ ಅವ್ರಿಗೆ ಹೇಳ್ಬಿಟ್ಬಿಟ್ಟು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಹಸುಗಳು ರೆಡಿ ಮಾಡೋಣ ಅಂತ ಬಂದೆ. ಅಷ್ಟಲ್ಲ ಆಲ್ರೆಡಿ ನಮ್ಮ ಅಪ್ಪ ಎಲ್ಲ ರೆಡಿ ಮಾಡಿ ಇಕ್ಕಿದ್ರು. ನಾನು ಹೆಂಡ್ತೀನಿ 1-2 ಫೋಸ್ ಕೊಟ್ಟು ಫೋಟೋ ಗಿಟ ತೊಗೊಂಡು ಅಲ್ಲಿಂದ ಮತ್ತೆ ಹಿಡ್ಕೊಂಡು ಹಸುನ ನಮ್ಮೂರ ಹತ್ರ ಸಂಕ್ರಾಂತಮ್ಮ ಇದೆ ಕೆಳಗಡೆ. ಸೊ ಅಲ್ಲಿಗೆ ಹಿಡ್ಕೊಂಡು ಹೊರಟೆ ನಾನು ಹಸುನ. ಯಾಕೆ ಇಷ್ಟ ವಿಡಿಯೋ 2 ಸೆಕೆಂಡ್ ಮಾಡ್ಬಿಡಲ್ಲ. ಇಲ್ಲಿಂದ ತೆಗಿ ಸಾಕಿ ತೆಗಿರ್ಲ ಫೋಟೋ ಇಲ್ಲ ನಿಂತ್ಕೋ. ಆ ಲುಕ್ಕು ಅದು 2 ಹತ್ರ ಲುಕ್ ಇದು ಲುಕ್ ಈಗ ಕರೆಕ್ಟ್ ಆಗದೆ. ಆಂಟನಿ ಕವರ್ ಆಯ್ತು ಅನ್ನೋದ್ರೆ ಬರ್ಲಿ ಇಲ್ಲ ನೋಡ ಲವ್ ಮಾಡ್ತಾ ತೆಗಿಲ್ಲ ನೋಡ ಬಿಟ್ಟಿದ್ದೀನಿ ಆಮೇಲೆ ಸುತ್ತಾರು ಮಾಮನ್ ಫೋಜು ವಿಡಿಯೋ ಗೊತ್ತು.
ಹೇಳ್ರಪ್ಪ. ಅನ್ಬೇಕು ಏನಂತ? ಸಿಹಿ ಕೈ ತಿಂದ್ರು. ಹಾಂ ನಾನು ಬರ್ತೀನಿ, ಟೇಸ್ಟ್ ನೋಡ್ತೀನಿ. ಹ್ಞೂ ಆ ಥರ ಸಿಹಿ ಕೈ ತಿಂದ್ರು ಇದು ಮಾಡಬೇಕು. ಏನು ತುಪ್ಪದ ಕಾಯಿ ತಿಂದ್ಬಿಟ್ಟು ಅದಕ್ಕೆ ನೀನು ಸರಿ ಕಣಪ್ಪ. ಕಡಲೆಕಾಯಿ ತಿಂದ್ಬಿಟ್ಟು ಕಡಲೆಕಾಯಿ ತಿಂದ್ಬಿಟ್ಟು ಕಡಲೆಕಾಯಿ ತಿಂದ್ಬಿಟ್ಟು ಅನ್ಬೇಕು. ಅಪ್ಪ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈ ಕಣ್ಣಲ್ಲಿಂದ ಏನೇನು ನೋಡ್ಬೇಕಪ್ಪ. ಈಗ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವ್ರ ತಂದೆ. ಇವ್ರ ಮನೇಲಿ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಏನೇ ಒಂದು ತಗೊಳ್ಳಿ ಗಾಯ್ಸ್, ಎಲ್ಲನೂ ಚೆನ್ನಾಗಿ ಯುಟಿಲೈಸ್ ಮಾಡ್ತಾರೆ. ಹೆಂಗೆ ಗೊತ್ತಾ, ಇಂಟರ್ನೆಟ್ ಹಾಕ್ಸಿದೀವಿ, ನಮ್ಮ ಅನಿಬ್ರೋ ಇವರೇ ಹಾಕಿರೋದು. ಟಿವಿ ಚಾನಲ್ಲೇ ಹಾಕಲ್ಲ ನೋಡಿ, ಎಲ್ಲಾನು ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಅದೇ ಇವಾಗ ನೋಡ್ರಿ ಮನೇಲಿ ಯೂಟ್ಯೂಬ್, ನಮ್ಮ ಆಂಟಿ ನೋಡಿದ್ರೆ ತೆಗ್ದೆ ಯೂಟ್ಯೂಬ್ ಹೊಡಿತಾರೆ. ಇನ್ನು ನೋಡಿ ಇವನು ಅವರ ಕಿರಿ ಮಗ ಅಕ್ಷಯ್ ಕುಮಾರ್, ಇವನಂತೂ ವೈಫೈ ಕನೆಕ್ಟ್ ಮಾಡ್ಕೊಂಡ್ರೆ ಬಿಗ್ ಬಾಸ್ ನೋಡ್ತಾನೆ ಇರೋದು. ಅಕ್ಷಯ್ ಎಲ್ಲಿದೆಯೋ, ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನೋಡಪ್ಪ, ಈ ಥರ ನೋಡಿ. ಇನ್ನು ನಾನು ಇಲ್ಲಿ ಮನೆಗೆ ಬರ್ತೀನಿ, ಏನೋ ಒಂದು ಸ್ವಲ್ಪ ಇಂಟರ್ನೆಟ್ ಯೂಸ್ ಮಾಡಬಹುದು, ಅದನ್ನೇ ನನ್ನ ಎತ್ತಾಡ್ತಾರೆ. ನೋಡಿ ಈ ಜುಲ್ಲಾ ಬಂದು ನನಗೆ ಅಂತ ಅಲ್ಲ, ಇವ್ರಿಗೆ ಅಂತ ತಂದ್ರು, ನಾನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಬ್ಬ ಕಿರಿ ಮಗ ಇದ್ದಂಗೆ. ಆದರೆ ಈ ಫೇಸ್ ಕಟ್ ಇದೆಯಲ್ಲ ಇವನು, ಇವನ್ಗಿಂತ ನಾನು ಒಂದು 6 ತಿಂಗಳು ದೊಡ್ಡವನು, ಆದ್ರೂ ಚೈಲ್ಡ್ ಥರ ಕಾಣಿಸ್ತೀನಿ. ಹೆಸರು ಮಾತ್ರ ಪುಟ್ಟ, ಏಜ್ ಮಾತ್ರ ದೊಡ್ಡ. ಓಕೆ, ಇನ್ನೇನು ಮತ್ತೆ ಸಮಾಚಾರ? ಆದ್ರೆ ನೋಡಿ, ಇವ್ರಿಬ್ರಿಗೂ ಕಿರಿ ಮಗ ಇದ್ದಂಗೆ. ಆಸ್ತಿಲೇನೋ ನೋಡೋಣ ಮುಂದಕ್ಕೆ, ಸ್ವಲ್ಪ ಕೇಳಿದ್ರು ಕೊಟ್ರೆ ಪಕ್ಕದಲ್ಲಿ ಒಂದು ಸೈಟ್ ಅದೇ. ಎಲ್ಲಿ? ಓ ಬೇಡ 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 ಬೇಡ, ಯಾಕಂದ್ರೆ ಬಾಯ್ಸ್ ನಮ್ಗೆ ಅಲ್ಲಿ ರೋಡಲ್ಲಿ ಒಂದು 20 ಗುಂಟೆ ಜಮೀನದೆ, 20 ಗುಂಟೆ ಜಮೀನದೆ. ಬೇಡ ಬೇಡ ಬಾಯ್ಸ್, ಸ್ವಲ್ಪ ಅದೊಂದು ಸ್ವಲ್ಪ ವ್ಯಾಲ್ಯೂ ಐತೆ ಇವನಿಗೆ. ಇವಾಗ ತಾನೇ ಇವನಿಗೆ ಮ್ಯಾರೇಜ್ ಆಯ್ತು, 1 ವರ್ಷ ಆಯ್ತಾ ದರ್ಶನ್ MS? ಅಷ್ಟೇ.